ಯಾಕೆ ಅಂತ ಕೆಲವ್ರಿಗೆ ಒಂದು ಕನ್ಫ್ಯೂಷನ್ ಇದೆ. ಊಟದಿಂದ ಬರುತ್ತೆ. ನಾವು ಲೇಟಾಗಿ ಊಟ ಮಾಡ್ತೀವಿ, ಲೇಟ್ ನೈಟ್ ಊಟ ಮಾಡ್ತೀವಿ, ಊಟಕ್ಕೆ ಟೈಮೇ ಸಿಕ್ಕಿರಲ್ಲ ನಮಗೆ, ಅದಕ್ಕೆ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ. ಹೌದು, ಅಂಥವ್ರು ಆಹಾರ ಪದ್ಧತಿನ ಹೆಂಗ್ ಮೇಂಟೈನ್ ಮಾಡಬೇಕು? ಇದು ಭಾಳ ಇಂಪಾರ್ಟೆಂಟು. ಮನುಷ್ಯನ ಫುಡ್ ಇರ್ರೆಗ್ಯುಲರ್ ಆದರೆ ಆ್ಯಸಿಡ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಬ್ರೇಕ್ಫಾಸ್ಟ್ ತಿಂಡಿ ತಿನ್ನಿ ಅಂತಾರೆ ಎಲ್ರಿಗೂ ಕೂಡ. ಬೆಳಗ್ಗೆ ಅಮ್ಮ 10 ಗಂಟೆ ತಿಂತಾಳೆ, 12 ಗಂಟೆ ತಿಂತಾಳೆ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ. ಅದು ನಿಜ. ಇದು ಬ್ರಿಟಿಷ್ ಟರ್ಮಿನಾಲಜಿ. ಬ್ರೇಕ್ ಯುವರ್ ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್. ರಾತ್ರಿ ಎಲ್ಲರೂ ಕೂಡ 8:30 9 ಊಟ ಮಾಡಿ ಮಲ್ಕೋತಾರೆ. 4 to 6 ಅವರ್ ಆಗುತ್ತೆ ನೀವು ಎದ್ದು ಎಲ್ಲ ಮಾಡೋಷ್ಟೊತ್ತಿಗೆ. ನಮ್ಮ ಜಠರದ ಎಂಪ್ಟಿಯಿಂಗ್ ಟೈಮ್ 4 to 6 ಅವರ್ಸ್ ಅಂತೀವಿ. ನಾವು ರಾತ್ರಿ ತಿಂದ ಆಹಾರ 6 ಗಂಟೆಯೊಳಗೆ ಖಾಲಿ ಆಗುತ್ತೆ. ಖಾಲಿ ಆಗುತ್ತೆ ಅಂದರೆ ಜಠರ ಬರೀ ಖಾಲಿ ಇರಲ್ಲ, ಅದ್ರಾಗ ಆಸಿಡ್ ಇರುತ್ತೆ. ಆಸಿಡ್ ಎಷ್ಟು ಪವರ್ಫುಲ್ ಅಂದರೆ ಬ್ಲೇಡ್ನೇ ಕರೆಸ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಅದು. ಸೊ ನಮ್ಮ ಸ್ಟಮಕ್ನೇ ಸುಟ್ಟಾಕ್ಬಿಡ್ಬೋದು ಅದು. ಆದರೆ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟು. ಇನ್ನೊಂದು ಗ್ಲ್ಯಾಂಡ್ ಕೊಟ್ಟಿದ್ದಾನೆ, ಮ್ಯೂಕಸ್ ಗ್ಲ್ಯಾಂಡ್ ಅಂತೀವಿ ನಾವು. ಎಂಜಿಲ್ ಇರುತ್ತಲ್ಲ, ಸಲೈವ, ಆ ಥರ ಇರುತ್ತೆ. ಅವೆರಡು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಎಷ್ಟೊತ್ತು ಬ್ಯಾಲೆನ್ಸ್ ಆಗುತ್ತೆ? ನೀವು ತುಂಬ ಹೊತ್ತು ಉಪವಾಸ ಇದ್ದರೆ ಮ್ಯೂಕಸ್ ಕಡಿಮೆ ಆಗುತ್ತೆ, ಆಸಿಡ್ ಜಾಸ್ತಿ ಆಗುತ್ತೆ. ಅಸಿಡಿಟಿ ಈಸ್ ಕಾಸ್ ಫಾರ್ ಗ್ಯಾಸ್ಟ್ರೈಟಿಸ್, ಹೈಪರ್ ಅಸಿಡಿಟಿ ಅಂತೀವಿ ನಾವು. ಸೊ ಅದರಿಂದ ದಯವಿಟ್ಟು ಈ ಉಪವಾಸಗಳನ್ನ ನಾವು ಅಡ್ವೈಸ್ ಮಾಡಲ್ಲ. ಲಕ್ಕಿಲಿ ನಮ್ಮ ದೇಶದಲ್ಲಿ ಏಕಾದಶಿ ದಿನ ಉಪವಾಸ ಮಾಡ್ತೀವಿ ಅಂದರೆ ಅನ್ನ ತಿನ್ನಲ್ಲ, ಮುದ್ದೆ ತಿನ್ನಲ್ಲ ಅಷ್ಟೇ, ಬೇರೆ ಎಲ್ಲ ತಿಂತಿರ್ತಾರೆ. ದಟ್ ಈಸ್ ಗುಡ್. ಸೊ ಯಾವಾಗಲೂ ಸ್ಟಮಕ್ನ ಫುಲ್ ಖಾಲಿ ಬಿಟ್ಟರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದಕ್ಕೆ ಬ್ರೇಕ್ಫಾಸ್ಟ್ ಅಂದರೆ 8 ರಿಂದ 9, ಲಂಚ್ ಅಂದರೆ 1 ರಿಂದ 2, ಸ್ನ್ಯಾಕ್ ಅಂದರೆ ಈವ್ನಿಂಗ್ 5 ರಿಂದ 6, ಊಟ ಅಂದರೆ ಸಾಯಂಕಾಲ 8 ರಿಂದ 9. ಒಂದು ಶೆಡ್ಯೂಲ್ ಇರಬೇಕು ನಿಮಗೆ. ಸೊ ಹಂಗಿದ್ರೆ ನಿಮಗೆ ಅಸಿಡಿಟಿ ಆಗಲ್ಲ. ಅದು ನಿಜ. ಇರ್ರೆಗ್ಯುಲರ್ ಫುಡ್ ಅಂದರೆ ಅದೇನೇ. ತುಂಬ ಹೊತ್ತು ಎಂಟಿ ಸ್ಟಮಕ್ ಇಡಬಾರ್ದು. ಬೆಳಗ್ಗೆ 8 ಗಂಟೆಗೆ ತಿಂದ್ಬಿಟ್ರೆ ಸಾಯಂಕಾಲ 5 ಗಂಟೆವರೆಗೆ ಏನು ತಿನ್ನಲ್ಲ ಅಂದರೆ ಮತ್ತೆ ಸ್ಟಮಕ್ನೊಳಗೆ ಖಾಲಿ ಆ್ಯಸಿಡ್ ಇರುತ್ತೆ. ಅದರಿಂದ ಒಂದು ಟೈಮಿಂಗ್ಸು, ಯಾವತ್ತೋ ಒಂದಿನ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಪ್ರತಿನಿತ್ಯ ನೀವು ಹಂಗೆ ಆದರೆ ನಿಮಗೆ ಅಸಿಡಿಟಿ ಜಾಸ್ತಿ. ಅದರಿಂದ ಅವಾಯ್ಡ್ ಮಾಡಿ.